ಸೊ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಇದೆ ಸೆಪ್ಟೆಂಬರ್ 28ನೇ ತಾರೀಕಿಂದ ಬಿಗ್ ಬಾಸ್ ಸೀಸನ್ 12 ಗ್ರ್ಯಾಂಡ್ ಓಪನಿಂಗ್ ಆಗ್ತದೆ. ಅವತ್ತಿಂದನೇ ಬಿಗ್ ಬಾಸ್ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಆದರೆ ಈಗ ಬಿಗ್ ಬಾಸ್ ಮನೆಗೆ ಯಾವೆಲ್ಲ ಸ್ಪರ್ಧಿಗಳು ಬರಬಹುದು, ಬರ್ತಾ ಇದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಏನೇನೊಂದು ನ್ಯೂಸ್ ಬರ್ತಿದೆಯೋ ಇದ್ರ ಬಗ್ಗೆ ನಾನು ಕೂಡ ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಯಾರು ಬರಬಹುದು, ಯಾರು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಯಾರು ಆಫರ್ ಹೋಗಿದೆ ಅನ್ನೋದ್ರ ಬಗ್ಗೆ. ಆದರೆ ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಸೀಸನ್ 12ಗೆ ಸುಧಾರಾಣಿಯವರು ಬರ್ತಾ ಇದ್ದಾರೆ. ಇವರೇ ಸತಿ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ವಿನ್ನರ್ ಕೂಡ ಆಗ್ತಾರೆ ಅನ್ನೋ ವಿಚಾರ ಸ್ವಲ್ಪ ಈಗ ತಲೆ ಬಿಸಿ ಮಾಡಿದೆ. ಆಲ್ಮೋಸ್ಟ್ ಇನ್ನು ಹೋಗೋದೇ ಕನ್ಫರ್ಮ್ ಆಗಿಲ್ಲ, ಅಂದರೆ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಬೇಕು. ಯಾವುದೇ ಒಂದು ವಿಷಯ ಆದರೂ ಕೂಡ ಇಲ್ಲಿ ನಾವು ನೋಡಿದ ತಕ್ಷಣ ಕೆಲವೊಮ್ಮೆ ನೋಡಿದ್ರು ಕೂಡ ಇಲ್ಲಿ ಅದು ಸುಳ್ಳಾಗಿರುತ್ತೆ. ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಹೋಗ್ತಾರೆ, ಇವರೇ ವಿನ್ನರ್ ಕೂಡ ಆಗ್ತಾರೆ ಅನ್ನೋ ವಿಚಾರ ಇಲ್ಲಿ ಬರ್ತದೆ. ಸಿಕ್ಕಾಪಟ್ಟೆ ಸದ್ದು ಕೂಡ ಇಲ್ಲಿ ಮಾಡ್ತದೆ. ಆಲ್ಮೋಸ್ಟ್ ಇದ್ರ ಬಗ್ಗೆ ನೀವು ಟ್ರೋಲ್ ಕೂಡ ಇಲ್ಲಿ ನೋಡಿರ್ತೀರಾ. ಟ್ರೋಲ್ ಅಂದರೆ ಗೊತ್ತಿರುತ್ತೆ ನಿಮಗೆ ಯಾವ ರೀತಿ ಟ್ರೋಲ್ ಮಾಡಿರ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಬಿಗ್ ಬಾಸ್ ಸೀಸನ್ ಟೋಟಲ್ ಆಗಿ 11 ಸೀಸನ್ ಆಗಿದೆ. ಈಗ 12ನೇ ಸೀಸನ್ಗೆ ಬಂದಿದ್ದೀವಿ. ಇದುವರೆಗೂ ಕೂಡ 11 ಸೀಸನ್ನಲ್ಲಿ ಕೇವಲ ಒಂದೇ ಒಂದು ಸತಿ ಮಾತ್ರನೇ ಇಲ್ಲಿ ಒಬ್ಬರು ಮಹಿಳೆ ಗೆದ್ದಿರೋದು. ಅದು ಶ್ರುತಿ ಮೇಡಮ್ ಅವ್ರು ಮಾತ್ರನೇ ಒಂದೇ ಒಂದು ಸೀಸನ್ನಲ್ಲಿ ಗೆದ್ದಿರೋದು. ಆದರೆ ಸದ್ಯ ಈಗ ಈ ಸತಿ ಬಿಗ್ ಬಾಸ್ ಸೀಸನ್ 12 ಇಲ್ಲಿ ಲೇಡೀಸೇ ವಿನ್ ಆಗ್ತಾರೆ. ಅಂದರೆ ಯಾರಾದರೂ ಇಲ್ಲಿ ಹುಡುಗಿರೇ ವಿನ್ ಆಗೋ ಚಾನ್ಸಸ್, ಹುಡುಗಿರಿರ್ಬೋದು, ಇಲ್ಲ ಅಂತಂದರೆ ಏಜ್ ಆಗಿರೋ ಪರ್ಸನ್ ಯಾರು ಬರ್ತಾರೋ ಅವರೇ ವಿನ್ ಆಗ್ಬೋದು. ಒಟ್ಟಿನಲ್ಲಿ ಇಲ್ಲಿ ವುಮೆನ್ನೇ ವಿನ್ ಆಗ್ತಾರೆ ಅಂತಂದ್ಬಿಟ್ಟು ಕೆಲವೊಂದು ನ್ಯೂಸ್ ಇಲ್ಲಿ ಸ್ಪ್ರೆಡ್ ಆಗ್ತದೆ. ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಇಲ್ಲಿ ಡಿಸೈಡ್ ಮಾಡ್ತಾರಾ, ಈ ರೀತಿಯಾದ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಫಸ್ಟೇ ಇಲ್ಲಿ ಗೊತ್ತಿರುತ್ತೆ ಅವ್ರನ್ನ ಬಿಗ್ ಬಾಸ್ ಮನೆಯೊಳಗೆ ಕರೆಯೋಕ್ಕೂ ಮುಂಚೆನೇ ಇಲ್ಲಿ ಹೇಳ್ಬಿಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಅಂತೆಕಂತೆಗಳು ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಸುಧಾರಾಣಿಯವರು ಬರ್ತಾ ಇದ್ದಾರಾ, ಇಲ್ಲಿ ಈ ಸತಿ ಬಿಗ್ ಬಾಸ್ ಸೀಸನ್ 12 ವಿನ್ ಆಗ್ತಾರ ಅಂತ ಕೇಳೋದಾದ್ರೆ ನಿಜವಾಗ್ಲೂ ಕೂಡ ಫಸ್ಟಿಗೆ ಇಲ್ಲಿ ಆಫರ್ ಹೋಗೋದಂತೂ ಖಂಡಿತ. ಆಲ್ಮೋಸ್ಟ್ ತುಂಬಾನೇ ಇಲ್ಲಿ ಪೆಂಡಿಂಗ್ ಅಲ್ಲಿ ಇದ್ದೇ ಇರುತ್ತೆ. ಕೊನೆ ಕ್ಷಣದಲ್ಲಿ ಇಲ್ಲಿ ಸುಮಾರು ಬದಲಾವಣೆಗಳು ಕೂಡ ಇಲ್ಲಿ ಆಗ್ತಾ ಇರುತ್ತೆ. ನಾನು ಕೂಡ ಇಲ್ಲಿ ಕೆಲವೊಂದು ವಿಡಿಯೋದಲ್ಲಿ ಇಲ್ಲಿ ಹೇಳಿದ್ದೆ, ಇಲ್ಲಿ ಸುಧಾರಾಣಿಯವರು ಬಂದರೆ ಬರಬಹುದು ಅಂತಂದ್ಬಿಟ್ಟು. ಸದ್ಯ ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತು, ಬಿಗ್ ಬಾಸ್ ಅಲ್ಲಿ ವಿಭಿನ್ನವಾದ ಕ್ಯಾರೆಕ್ಟರ್ಗಳನ್ನ ನಾವು ಬಿಗ್ ಬಾಸ್ ಸೀಸನ್ ಅಲ್ಲಿ ನೋಡ್ಬೋದು. ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ಬಂದಿದ್ದ ತಕ್ಷಣ ಒಂದೇ ತರದ ವ್ಯಕ್ತಿಗಳನ್ನ ಇಲ್ಲಿ ನೋಡಲ್ಲ. ಸ್ವಲ್ಪ ಏಜ್ ಆಗಿರೋ ಪರ್ಸನ್ ಕೂಡ ಇಲ್ಲಿ ಇರ್ತಾರೆ, ಅಂದ್ರೆ ಸ್ವಲ್ಪ ಇಲ್ಲಿ ವಯಸ್ಸಾಗಿರೋರು ಕೂಡ ಇಲ್ಲಿ ಇರ್ತಾರೆ. ತುಂಬಾ ಓವರ್ ಅಲ್ಲ, ಸ್ವಲ್ಪ ಇಲ್ಲಿ ಏಜ್ಡ್ ಪರ್ಸನ್ ಕೂಡ ಇಲ್ಲಿ ಇದ್ದೇ ಇರ್ತಾರೆ. ಎಲ್ಲಾರನ್ನೂ ಕೂಡ ಇಲ್ಲಿ ಏಜ್ ಆಗಿರೋ ಪರ್ಸನ್ನೇ ಅಂತೂ ಖಂಡಿತವಾಗ್ಲೂ ಇಲ್ಲಿ ಕರ್ಸೋದೇ ಇಲ್ಲ. ಆದರೆ ನೀವು ನೋಡ್ಬೋದು, ಈಗ ಸ್ವಾತಿಯವರು ಅಂತಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ, ಇವರು ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಇಲ್ಲಿ ನಟಿಸಿದ್ದಾರೆ ಮತ್ತು ಸಿನಿಮಾಗಳಲ್ಲೂ ಕೂಡ ಇಲ್ಲಿ ನಟಿಸಿದ್ದಾರೆ. ಆಲ್ಮೋಸ್ಟು ಇಲ್ಲಿ ನೋಡೋದಾದರೆ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ಇವರು ಸ್ವಾತಿಯವರು ಮಾಡಿದ್ದಾರೆ. ಮತ್ತಿಲ್ಲಿ ನಮ್ಮನೆ ಯುವರಾಣಿ ಧಾರಾವಾಹಿಯಲ್ಲೂ ಕೂಡ ಇವರು ನಟಿಸಿದ್ದಾರೆ. ಮನಸಾರೆ ಅನ್ನೋ ಧಾರಾವಾಹಿ ಮತ್ತು ಗಟ್ಟಿ ಮೇಳದಲ್ಲಿ ವೇದಾಂತ್ ಅವ್ರ ತಾಯಿಯಾಗಿ ಆಲ್ಮೋಸ್ಟ್ ಸ್ವಲ್ಪ ಪಾಪ್ಯುಲರ್ ಇರೋ ಒಂದು ಧಾರಾವಾಹಿ ಹೆಸರು ತೊಗೊಂಡ್ರೆ ಬೇಗನೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತಿರೋದು. ಸ್ವಾತಿಯವರು ಬಿಗ್ ಬಾಸ್ ಸೀಸನ್ 12ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತೆ ಅಂತಂದ್ಬಿಟ್ಟು ಈಗ ನ್ಯೂಸ್ ಸಿಕ್ಕಿತ್ತು. ಇದ್ರ ಬಗ್ಗೆ ನಾನು ಕೂಡ ಇಲ್ಲಿ ವಿಡಿಯೋ ಮಾಡಾಕಿದ್ದೀನಿ. ಆದರೆ ಇಲ್ಲಿ ಸುಧಾರಾಣಿಯವರು ಬರ್ತಾರೆ, ವಿನ್ ಆಗ್ತಾರೆ ಅನ್ನೋ ವಿಚಾರ ಈಗ ಸ್ವಲ್ಪ ಬರ್ತಾ ಇದೆ. ಆಲ್ಮೋಸ್ಟ್ ಆಫರ್ ಹೋಗಿದೆ, ಪೆಂಡಿಂಗ್ ಅಲ್ಲಿ ಇದೆ. ಆದರೆ ಇಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ, ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಕನ್ಫರ್ಮ್ ಅಂತೂ ಆಗಿಲ್ಲ. ಸ್ವಲ್ಪ ಇದ್ರ ಬಗ್ಗೆ ಇಲ್ಲಿ ನ್ಯೂಸ್ಗಳು ಸ್ಪ್ರೆಡ್ ಆಗ್ತದೆ. ಸ್ವಲ್ಪ ಇದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಫರ್ ಅಂತೂ ಹೋಗಿದೆ, ಆದರೆ ಅವರು 100% ಆಗಿ ಬರ್ತಾರೆ ಅನ್ನೋ ಇನ್ಫಾರ್ಮೇಶನ್ ಅಂತೂ ಬಂದಿಲ್ಲ. ಬಂದ್ರೆ ಬರೋ ಚಾನ್ಸಸ್ ಕೂಡ ಇದೆ, ಬರ್ದೇನೂ ಕೂಡ ಇಲ್ಲಿ ಇರ್ಬೋದು. ಆಲ್ಮೋಸ್ಟ್ ಅವರು ಧಾರಾವಾಹಿಯಲ್ಲೂ ಕೂಡ ಬ್ಯುಸಿ ಇದ್ದಾರೆ, ಆನಂತರ ಸಿನಿಮಾಗಳಲ್ಲೂ ಕೂಡ ಇಲ್ಲಿ ಬ್ಯುಸಿ ಇದ್ದಾರೆ. ಇನ್ನಿಲ್ಲಿ ನಿದ್ರಾದೇವಿ ಅನ್ನೋ ಸಿನಿಮಾದಲ್ಲೂ ಕೂಡ ಅವರು ಆಕ್ಟ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಇಲ್ಲಿ ಅದರದ್ದು ಕೂಡ ಒಂದು ಪ್ರೆಸ್ ಮೀಟ್ ಕೂಡ ಇಲ್ಲಿ ಆಯಿತು. ಸದ್ಯ ಈಗ ಅವ್ರ ಸಿನಿಮಾದಲ್ಲೂ ಕೂಡ ಇಲ್ಲಿ ಬ್ಯುಸಿ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಇಬ್ಬರು ಹೆಸರು, ಅಂದರೆ ಏಜ್ ಆಗಿರೋ ಪರ್ಸನ್ ಅವ್ರದ್ದು ಇಬ್ಬರು ಹೆಸರಲ್ಲಿ ಕೇಳಿ ಬರ್ತದೆ ಲೇಡೀಸಲ್ಲಿ. ಒಂದು ಸ್ವಾತಿ ಅವ್ರದ್ದು ಮತ್ತಿಲ್ಲಿ ಸುಧಾರಾಣಿ ಅವ್ರದ್ದು. ಆಲ್ಮೋಸ್ಟು ಇದರಲ್ಲಿ ಫೇಕ್ ನ್ಯೂಸ್ ಯಾವುದಪ್ಪ ಅಂದರೆ ನಮ್ಮ ಪ್ರಕಾರ ಇಲ್ಲಿ ಎಲ್ಲರೂ ಕೊಡೋದು ಫೇಕ್ ಆಗಿರಲ್ಲ, ಮತ್ತು ಎಲ್ಲರೂ ಹೇಳೋದು ಕೂಡ ಇಲ್ಲಿ ನಿಜ ಆಗಿರಲ್ಲ. ಆಲ್ಮೋಸ್ಟ್ ಕೆಲವೊಂದು ಕ್ಷಣದಲ್ಲಿ ನಾವು ಅನ್ಕೊಂಡಿರ್ತೀವಿ, ನಮಗೆ ಸಿಕ್ಕಾಗ ಆ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗೇ ಇರುತ್ತೆ. ಯಾಕಂತಂದರೆ ಆಫರ್ ಹೋಗಿದ್ದಾಗ ಆ ಒಂದು ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿರುತ್ತೆ. ಹೌದು, ಇಲ್ಲಿ ಇವ್ರಿಗೆ ಹೋಗಿದೆ, ಅವ್ರು ಬರ್ತಾರೆ ಅಂತ ನಾವು ಹೇಳಿರ್ತೀವಿ, ನಾವು ಅನ್ಕೊಂಡಿರ್ತೀವಿ. ಆದರೆ ಕೊನೆ ಕ್ಷಣದಲ್ಲಿ ಏನೆಲ್ಲ ಒಂದು ಕಂಡೀಷನ್ ಹಾಕಿ ಬದಲಾವಣೆಗಳು ಆಗ್ತವೆ ಅಂತಂದ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆದಾಗೆ ಇಲ್ಲಿ ಗೊತ್ತಾಗೋದು. ಸದ್ಯ ಈಗ ಸುಧಾರಾಣಿಯವರ ಹೆಸರು ಇಲ್ಲಿ ಕೇಳಿ ಬರ್ತಿದೆ. ಅವರೇ ವಿನ್ನರ್ ಆಗ್ತಾರೆ ಅಂತ ಕೂಡ ಇಲ್ಲಿ ಕೆಲವೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ 11 ಸೀಸನ್ ಅಲ್ಲೂ ಕೂಡ ಕೇವಲ ಒಂದೇ ಒಂದು ಸತಿ ಗೆದ್ದಿರೋದು ಇಲ್ಲಿ ಶ್ರುತಿ ಮೇಡಮ್ ಒಬ್ಬರೇ. ಗರ್ಲ್ಸಲ್ಲಿ ನೋಡೋಕೆ ಹೋದರೆ, ಅಂದರೆ ವುಮೆನ್ಸ್ ಅಲ್ಲಿ ಬಂದೇ ಅವರು ಗೆದ್ದಿರೋದು ಒಂದೇ ಒಂದು ಸೀಸನ್. 10 ಸೀಸನ್ ಕೂಡ ಇಲ್ಲಿ ಹುಡುಗರೇ ಗೆದ್ದಿದ್ದಾರೆ. ಒಂದು ಸೀಸನ್ ಮಾತ್ರನೇ ಇಲ್ಲಿ ಹುಡುಗಿರು ಗೆದ್ದಿದೆ ಅನ್ನೋ ಕಾರಣಕ್ಕೆ ಈ ಸತಿ ಗೆದ್ದೇ ಗೆಲ್ತಾರೆ. ಇಲ್ಲಿ ಹುಡುಗಿರು ಯಾರನ್ನ, ಇಲ್ಲಾಂದ್ರೆ ಯಾರು ಬರ್ತಾರೆ ಇಲ್ಲಿ ಅವ್ರು ಗೆಲ್ಬೋದು. ಹುಡುಗಿರಲ್ಲಿ ಒಬ್ರು ಈ ಸತಿ 100% ಗೆಲ್ತಾರೆ ಅನ್ನೋ ನ್ಯೂಸ್ ಸ್ಪ್ರೆಡ್ ಆಗ್ತದೆ. ಆಲ್ಮೋಸ್ಟ್ ಇನ್ನೂ ಕಾಲೇ ಇಟ್ಟಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ, ಆದರೆ ಇವರೇ ಗೆದ್ದು ಬರ್ತಾರೆ ಅಂತ ಅಂದ್ಬಿಟ್ಟು 100% ಹೇಳಕ್ ಆಗಲ್ಲ.
ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಬಟ್ ಎಷ್ಟೋ ಸತಿ ಕೆಲವೊಮ್ಮೆ ನೀವು ನೋಡ್ಬೋದು, ಇವ್ರು ಈ ವೀಕ್ ಎಲಿಮಿನೇಟ್ ಆಗ್ತಾನೆ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಅವರೇ ಇರ್ತಾರೆ. ಮತ್ತೆ ಇವ್ರು ಬರಕ್ಕೆ ಚಾನ್ಸೇ ಇಲ್ಲ ಅಂತ ಕೂಡ ಇಲ್ಲಿ ಅನ್ಕೊಂಡಿರ್ತೀವಿ, ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಇದ್ದೇ ಇರ್ತಾರೆ. ಮತ್ತೆ ನೀವು ನೋಡ್ಬೋದು, ಕೆಲವೊಂದು ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಾರೆ, ಇವ್ರಿಗೆ ಸಿಕ್ಬಿಡುತ್ತಪ್ಪ ಈ ಸತಿ ಚಾನ್ಸು ಅಂತ ಅನ್ಕೊಂಡಿರ್ತೀವಿ, ಅವರು ಕೂಡ ಅವ್ರಿಗೆ ಚಾನ್ಸ್ ಸಿಕ್ಕಿರಲ್ಲ ಆ ಒಂದು ಸೀಸನಲ್ಲಿ. ನೆಕ್ಸ್ಟ್ ಸೀಸನಲ್ಲಿ ನಾವು ಅಂದರೆ ಹಲವಾರು ಬದಲಾವಣೆಗಳು, ಈ ರೀತಿ ನಾವು ಯಾರು ಇರ್ತಾರೆ ಅಂತ ಅನ್ಕೊಂಡಿರ್ತೀವೋ ಅವ್ರು ಇರಲ್ಲ, ಅವ್ರು ಇರ್ತಾರೆ ಅಂತ ಅಂದ್ಬಿಟ್ಟು ನಾವು ಅನ್ಕೊಂಡಿರ್ತೀವಿ, ಅವರು ಬರಲ್ಲ ಆಲ್ಮೋಸ್ಟು. ಅಂದರೆ ಬಿಗ್ ಬಾಸ್ಗೇನೆ ಇಲ್ಲಿ ಕಾಣಿಸ್ಕೊಂಡಿರಲ್ಲ. ಏನಕ್ಕೆ ಅಂದರೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬರೋಕ್ಕೆ, ಕೆಲವೊಬ್ಬರಿಗೆ ಇಷ್ಟ ಇರಲ್ಲ. ಆದರೆ ಈಗ ಆಫರ್ ಅಂತೂ ಹೋಗಿದೆ, ಇಲ್ಲಿ ಸುಧಾರಾಣಿಯವರು ಅಕ್ಸೆಪ್ಟ್ ಮಾಡ್ಕೊತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಆದರೆ ಇದೊಂದು ಸುದ್ದಿ ಸ್ವಲ್ಪ ಫೇಕು ಅಂತಲೇ ಹೇಳ್ಬೋದು. ಸುಧಾರಾಣಿಯವರು ಬರ್ತಾರಾ ಇಲ್ವಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಆಫರ್ ಅಂತೂ ಹೋಗಿರುತ್ತೆ ಆಲ್ಮೋಸ್ಟು. ಇವಾಗ ಸ್ವಾತಿವರೆಗೂ ಕೂಡ ಅವ್ರು ಬರೋದು ಕನ್ಫರ್ಮ್ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲಿ ಕನ್ಫರ್ಮ್ ಆಗಿದೆ. ಅಂದರೆ ಬ್ರಹ್ಮಗಂಟ ಸೀರಿಯಲ್ ಮಾಡಿದಾರಲ್ಲ, ಹಲವಾರು ಸೀರಿಯಲ್ ಮಾಡಿದ್ದಾರೆ, ಸ್ವಲ್ಪ ಪಾಪ್ಯುಲರ್ ಇರೋ ಸೀರಿಯಲ್ ಹೆಸರು ನಾನು ಹೇಳ್ತಿದ್ದೀನಿ. ಮತ್ತು ಸುಧಾರಾಣಿಯವರು ಕೂಡ ಇಲ್ಲಿ ಬ್ಯುಸಿ ಇದ್ದಾರೆ. ಆದರೆ ಇಲ್ಲಿ 99% ಅಷ್ಟು ಇಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಇನ್ಫಾರ್ಮೇಷನ್ ಸುಳ್ಳು. ಆಫರ್ ಹೋಗಿದೆ, ಬರ್ತಾರಾ ಇಲ್ವಾ ಅಂತ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಸದ್ಯ ಈಗ 2 ಹೆಸರು ಅಂದರೆ ಏಜ್ಡ್ ಪರ್ಸನಲ್ಲಿ ನಾನು ಹೇಳ್ತಿರೋದು, ಸುಧಾರಾಣಿಯವ್ರಿಗೂ ಕೂಡ ಇಲ್ಲಿ ಆಫರ್ ಹೋಗಿದೆ, ಬಟ್ ಆದರೆ ಇಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬಂದಿಲ್ಲ. ಆಫರ್ ಹೋಗಿದೆ, ಅವ್ರು ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡು ಬರ್ತಾರಾ ಏನು ಅಂತ ಕಾದು ನೋಡಬೇಕಿದೆ. ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಇಲ್ಲಿ ಆಲ್ಮೋಸ್ಟು ಬಿಗ್ ಬಾಸ್ ಸೀಸನ್ 12ಗೆ ಇವರಿಬ್ಬರಲ್ಲಿ ಯಾರು ಬಂದರೆ ಚೆನ್ನಾಗಿರುತ್ತೆ? ಇಲ್ಲಿ ಸ್ವಾತಿಯವ್ರು ಬಂದರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದರೆ ಸುಧಾರಾಣಿಯವ್ರು ಬಂದರೆ ಚೆನ್ನಾಗಿರುತ್ತಾ, ಇಲ್ಲ ಅಂತಂದರೆ ಇವ್ರು ಬಿಟ್ಟು ಬೇರೆ ಯಾರನ್ನ ನೀವು ಬಿಗ್ ಬಾಸ್ ಒಳಗಡೆ ನೋಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋ ಹೆಸರನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.